ಪೂರ್ವ ಶಬ್ದದ ಅರ್ಥವನ್ನ ಮಹಾಭಾರತದ ಉದ್ಯೋಗ ಪರ್ವದ 108ನೇ ಅಧ್ಯಾಯದಲ್ಲಿ ಹೀಗೆ ವರ್ಣಿಸ್ತಾರೆ. ಯಸ್ಯಾಮುದಯತೆ ಪೂರ್ವಂ ಸರ್ವಲೋಕ ಪ್ರಭಾವನಃ ಸವಿತಾ ಯತ್ರ ಸಂಧ್ಯಾಯಾಂ ಸಾಧ್ಯಾನಾಂ ವರ್ತತೆ ತಪಃ ಏತಸ್ಮಾತ್ ಕಾರಣಾತ್ ಬ್ರಹ್ಮನ್ ಪೂರ್ವೇತ್ಯೇಷಾ ದಿಗುಚ್ಯತೆ. ಈ ದಿಕ್ಕಿನಲ್ಲಿ ಜಗತ್ತನ್ನೆಲ್ಲ ಬೆಳಗಿಸುವಂತಹ ಸೂರ್ಯ ಮೊದಲು ಉದಯಿಸ್ತಾನೆ. ಈ ಕಾರಣದಿಂದ ಈ ದಿಕ್ಕನ್ನು ಪೂರ್ವ ದಿಕ್ಕೆಂಬುದಾಗಿ ವರ್ಣಿಸ್ತಾರೆ. ಹಲಾಯುಧ ಕೋಶದಲ್ಲಿ ಪೂರ್ವ ಅಂತ ಧಾತುವೊಂದನ್ನು ಉಲ್ಲೇಖ ಮಾಡಿ ಅದಕ್ಕೆ ಪೂರಣೆ ನಿವಾಸೇವ, ಪೂರ್ಣ ಅಂದರೆ ತುಂಬಿಸುವುದು, ನಿವಾಸ ಅಂದರೆ ಇರುವುದು, ಅದಕ್ಕೆ ಅಚ್ ಪ್ರತ್ಯಯ ಒಂದು ಪೂರ್ವ ಶಬ್ದ ನಿಷ್ಪನ್ನಾಗಿರುವುದನ್ನು ತೋರಿಸ್ತಾರೆ. ಮತ್ತೆ ಅದಕ್ಕೆ ಟಾಪ್ ಪ್ರತ್ಯಯ ಬಂದು ಪೂರ್ವ ಅಂತ ನಿಷ್ಪನ್ನ ಆಗಿದೆ ಅಂತ ನಾವು ತಿಳಿಬಹುದು. ಪೂರ್ವ ನಿವಾಸ ಅನ್ನೋ ಧಾತು ಬೃಹದ್ದಾದು ರೂಪಾವಳಿ ಮೊದಲಾದ ಕಡೆ ಕಂಡಿಲ್ಲ. ಆದರೂ ಎಲ್ಲ ಧಾತುಗಳು ಎಲ್ಲ ಗ್ರಂಥಗಳಲ್ಲೂ ಉಪಲಬ್ಧ ಇರೋದಿಲ್ಲ ಇವತ್ತು. ಆದ್ದರಿಂದ ಪೂರ್ವ ನಿವಾಸೆ ಅಥವಾ ಪೂರ್ವ ಪೂರ್ಣೆ ಅನ್ನುವ ಒಂದು ಧಾತು ಇದೆ ಅಂತ ನಾವು ಹಲಾಯುಧ ಕೋಶಕ್ಕನುಸಾರವಾಗಿ ತಿಳಿಯಬಹುದು.